ಹಾಯ್ ಹಲೋ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಮೀಶೋದಿಂದ ಒಂದಷ್ಟು ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದ್ದೆ, ಅದಷ್ಟು ಬಂದಿತ್ತು. ಸೊ ಅದನ್ನು ನಿಮ್ಮ ಮುಂದೆನೇ ಅನ್ಬಾಕ್ಸಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ಒಂದಷ್ಟು ಐಟಮ್ಗಳನ್ನ ಇಲ್ಲಿ ನಾನು ಇಟ್ಕೊಂಡು ಕೂತಿದ್ದೀನಿ. ಇದನ್ನು ನಿಮ್ಮ ಮುಂದೆನೇ ಓಪನ್ ಮಾಡ್ತೀನಿ ಆ್ಯಂಡ್ ಜೆನ್ಯೂನ್ ರಿವ್ಯೂ ಕೊಡ್ತೀನಿ. ನನಗಿಷ್ಟ ಆದರೆ ಇಷ್ಟ ಆಗಿದೆ ಅಂತ ಹೇಳ್ತೀನಿ, ಇಲ್ಲ ಅಂತಂದರೆ ಇಲ್ಲ ಅಂತ ಹೇಳ್ತೀನಿ. ನೀವು ಕೂಡ ನಿಮ್ಗೆ ಅಟ್ಲೀಸ್ಟ್ ನಿಮ್ಗೆ ಯಾವುದಕ್ಕಾದ್ರೂ ಯೂಸ್ ಆಗ್ಬೋದು. ನಿಮಗೂ ಇದೇ ಥರ ಯಾವುದಾದ್ರೂ ಪ್ರಾಡಕ್ಟ್ ಬೇಕಿದ್ರೆ ಎಷ್ಟು ಚೆನ್ನಾಗಿದೆ, ಇದು ಕಾಣಿಸ್ತಾ ಇದೆ ಅಲ್ವಾ? ಈ ಫ್ಲವರ್ ಡೆಕೋರೇಷನ್ ಮಾಡೋದಕ್ಕೆ ಹಬ್ಬದ ಟೈಮಲ್ಲಿ, ದೀಪಾವಳಿ ಟೈಮಲ್ಲಿ ಇದಂತೂ ತುಂಬ ಚೆನ್ನಾಗಿರುತ್ತೆ. ನನಗಂತೂ ಕ್ವಾಲಿಟಿ ಆಗಲಿ ಡಿಸೈನ್ ಆಗಲಿ ಎಲ್ಲ ತುಂಬ ಇಷ್ಟ ಆಯಿತು. ಇದ್ರ ಪ್ರೈಸ್ ಬಂದು ಐ ಥಿಂಕ್ 200 ಸಮಥಿಂಗ್ ಅನಿಸುತ್ತೆ. ನಾನು ಇದನ್ನು ಸ್ಕ್ರೀನ್ಶಾಟ್ ಮಾಡಿ ಹಾಕ್ತೀನಿ, ಎಷ್ಟಿದೆ ಏನು ಅಂತ ಚೆಕ್ ಮಾಡಿಬಿಟ್ಟು ಹೇಳ್ತೀನಿ. ಮತ್ತು ನಾನು ಪಕ್ಕದಲ್ಲಿ ಸ್ಕ್ರೀನ್ಶಾಟ್ ಮಾಡಿ ಹಾಕ್ತೀನಿ ಎಷ್ಟಿದೆ ಅಂತ ನೋಡಿ. ಆದರೆ ಇದು ಮೀಶೋದಲ್ಲಿ ತರಿಸಿರೋದು ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಇದರಲ್ಲಿ ಡೆಕೋರೇಷನ್ ಮಾಡಿ ಹೇಗೆಲ್ಲ ಯೂಸ್ ಮಾಡ್ಕೋಬೋದು ಇದನ್ನ ಅಂತ ನೆಕ್ಸ್ಟ್ ಕಮಿಂಗ್ ವೀಡಿಯೋಸಲ್ಲಿ ತೋರಿಸ್ತೀನಿ ನಾನು. ಎರಡನೇದು ಬಂದು ಮಲ್ಟಿಪರ್ಪಸ್ ಕಿಚನ್ ಕ್ಲೀನರ್ ಅಂತ. ಈ ಕಿಚನಲ್ಲಿ ಈ ಆಯಿಲ್ ಗ್ರೀಸ್ದು ಮತ್ತು ಸ್ವಲ್ಪ ತಿಕ್ಕಾಗಿ ಆಯಿಲ್ ಏನಾದರೂ ಅಂಟ್ಕೊಂಡಿದ್ರೆ ಈ ಥರ ಎಲ್ಲ ಇರುತ್ತಲ್ವ, ಅದನ್ನು ಕ್ಲೀನ್ ಮಾಡೋದಕ್ಕೆ ಅಂತ ಹೇಳಿ ತರಿಸ್ಕೊಂಡಿದ್ದೀನಿ. ಮಲ್ಟಿಪರ್ಪಸ್ ಕಿಚನ್ ಕ್ಲೀನರ್ ಅಂತ. ಇದು ಹೇಗೆ ಯೂಸ್ ಆಗುತ್ತೆ ಅಂತ ನಾನು ನಿಮ್ಮ ಮುಂದೆ ಟ್ರಯಲ್ ಮಾಡಿ ನೋಡ್ತೀನಿ, ನಿಮಗೆ ಗೊತ್ತಾಗುತ್ತೆ. ಆಗ ಚೆನ್ನಾಗಿದ್ರೆ ತೊಗೊಬೋದು, ಇಲ್ಲ ಅಂತ ಹೇಳಿದ್ರೆ ಬಿಟ್ಬಿಡ್ಬೋದು. ಅಟ್ಲೀಸ್ಟ್ ಒಂದ್ಸಲ ಈಗ ನಾನು ಟ್ರೈ ಮಾಡಿ ತೋರಿಸ್ತೀನಿ ನಿಮಗೆ. ಟ್ರೈ ಮಾಡೋ ವಿಡಿಯೋನ ಕೊನೆಯಲ್ಲಿ ಆ್ಯಡ್ ಮಾಡ್ತೀನಿ, ನೋಡಿ. ಕೊನೆವರೆಗೂ ವಿಡಿಯೋನ ಕಂಟಿನ್ಯೂ ಮಾಡಿ ಪ್ಲೀಸ್. ಇದು ಮಾತ್ರ ಸ್ವಲ್ಪ ಡ್ಯಾಮೇಜ್ ಆಗೋ ಥರನೇ ಬಂದಿದೆ ನೋಡಿ. ಇಲ್ಲಿ ಪೇಪರೆಲ್ಲ ಅರ್ಧೋಗ್ಬಿಟ್ಟಿದೆ, ಪ್ಯಾಕಿಂಗ್ ಚೆನ್ನಾಗಿಲ್ಲ. ಇಲ್ಲಿ ನೋಡಿ, ಹ್ಯಾಂಗರು ಚೆನ್ನಾಗಿದೆ, ಪ್ಲಾಂಟ್ ಹ್ಯಾಂಗರು. ಇಲ್ಲಿ ಇದನ್ನು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಬೋದು. ನಾನು ಇದನ್ನು ಇಲ್ಲಿ ನಮ್ಮ ಸೋಫಾ ಹತ್ರ ಹಾಕೋಣ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಇವನ್ ಇದನ್ನು ನಾನು ಕೊನೆಯಲ್ಲಿ ಇದ್ರ ವಿಡಿಯೋ ಕೂಡ ಆ್ಯಡ್ ಮಾಡ್ತೀನಿ, ಇದ್ರ ಮೇಲೆ ಏನೆಲ್ಲ ಆರ್ಗನೈಸ್ ಮಾಡ್ಬೋದು ಅಂತ ನೋಡಿ. ನನಗಂತೂ ಇದು ಕೂಡ ತುಂಬ ಇಷ್ಟ ಆಯಿತು. ಇದು 147 ರುಪೀಸ್. ಇದು ತುಂಬ ಚೆನ್ನಾಗಿದೆ, ಖಂಡಿತವಾಗ್ಲೂ ತೊಗೋಬೋದು. ಮನೆ ಡೆಕೋರೇಟಿವ್ ಐಟಮ್ ಆಗಿ ಯೂಸ್ ಕೂಡ ಮಾಡ್ಬೋದು. ತುಂಬ ಚೆನ್ನಾಗಿದೆ ನೋಡಿ. ಇದೆಲ್ಲ ಏನೆಲ್ಲ ತರಿಸಿದ್ದೀನಿ, ಇದು ಯಾವುದು ಕೂಡ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಅಲ್ಲ. ಇದು ನನ್ನ ಮನೆಗೆ ಅಂತ, ಯೂಸ್ಗೆ ಅಂತ ತರಿಸಿರೋದು. ಹೇಗೂ ಓಪನ್ ಮಾಡ್ತಿದ್ದೆ ಅಲ್ವಾ, ಹಂಗೆ ಅದನ್ನು ಅನ್ಬಾಕ್ಸಿಂಗ್ ವಿಡಿಯೋ ನಿಮ್ಗೆ ತೋರಿಸ್ದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು, ಇವನ್ ರಿವ್ಯೂ ಕೊಟ್ಟಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ ಅಷ್ಟೇ. ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ. ಇದು ಪ್ಯಾಕಿಂಗ್ ತುಂಬ ಚೆನ್ನಾಗಿ ಪ್ಯಾಕ್ ಆಗ್ತಂದಿದೆ.
ಇದು ಬಂದು ಈ ಮಾಪ್ನೆಲ್ಲ ಹ್ಯಾಂಗ್ ಮಾಡೋದಕ್ಕೆ ಈಗ ಕೆಳಗಡೆ ಎಲ್ಲ ಬಿಸಾಕಿರ್ತೀವಲ್ವ, ಹಿಂಗೆ ಕೆಳಗಡೆನೇ ಇರುತ್ತೆ. ಅಟ್ಲೀಸ್ಟ್ ಅದನ್ನು ಯೂಸ್ ಮಾಡಿದ್ಮೇಲೆ ನೀರೆಲ್ಲ ಹಾಗೆ ಇರುತ್ತೆ, ಅದನ್ನ ಕೆಳಗಡೆನೇ ಇಡಬೇಕು. ಆ ಕಾರಣಕ್ಕೆ ನಾನೇನು ಮಾಡಿದೆ, ಇದನ್ನು ತರಿಸ್ಕೊಂಡಿದ್ದೀನಿ ಮಾಪ್ನ ಹ್ಯಾಂಗ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಇದು ಕೂಡ ಕ್ವಾಲಿಟಿ ಚೆನ್ನಾಗಿದೆ, ಬಟ್ ಹ್ಯಾಂಗ್ ಮಾಡಿದ್ಮೇಲೆ ಒಂದ್ಸಲ ತೋರಿಸ್ತೀನಿ. ಕೊನೆಯಲ್ಲಿ ವಿಡಿಯೋ ಆ್ಯಡ್ ಮಾಡ್ತೀನಿ. ಕೊನೆವರೆಗೂ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ. ಇವಾಗ ತೋರಿಸ್ತಾ ಇರೋವಂಥ ಪ್ರಾಡಕ್ಟು ಒಂದು ಡಿಫಾಲ್ಟ್ ಕೂಡ ಇದೆ. ಅದೇನು ಅಂತ ಹೇಳ್ಬಿಟ್ಟು ನಾನು ಕೊನೆಯಲ್ಲಿ ಹೇಳ್ತೀನಿ, ಅದನ್ನು ನೀವು ಕೊನೆಯಲ್ಲಿ ನೋಡ್ಬೋದು. ಅಂದರೆ ಒಬ್ರಿಗೆ ಯೂಸ್ ಆಗುತ್ತೆ, ಇನ್ನೊಬ್ರಿಗೆ ಯೂಸ್ ಆಗಲ್ಲ, ಕೆಲವ್ರಿಗಷ್ಟೇ ಅದು ಯೂಸ್ ಆಗೋದು. ಅದು ಯಾವ ಥರ ಯೂಸ್ ಆಗಲ್ಲ ಅಂತ ತೋರಿಸ್ತೀನಿ ನಾನು. ಅದನ್ನು ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡ್ತೀನಿ ನೋಡಿ. ಅದನ್ನು ಇದು ಸಿಂಕ್ ಡ್ರೈನರ್. ಸಿಂಕ್ ಡ್ರೈನರ್ ಬೇಕಿತ್ತು. ಆ್ಯಕ್ಚುಲಿ ನಮ್ಮದು ಅವಾಗವಾಗ ಈ ಕಸ ಎಲ್ಲ ಹೋಗಿ ಸಿಂಕ್ ಕಟ್ಕೋತಾನೇ ಇರುತ್ತೆ. ಆ ಕಾರಣಕ್ಕೆ ಅಂತ ಹೇಳ್ಬಿಟ್ಟು ಇದನ್ನು ತರಿಸ್ಕೊಂಡಿದ್ದೀನಿ. ಎಷ್ಟು ಆಲ್ಮೋಸ್ಟ್ ಇದು ಯೂಸ್ ಆಗೇ ಆಗುತ್ತೆ ನೋಡಿ. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ಸೂಪರ್. ಐ ಥಿಂಕ್ ಇದ್ರ ಪ್ರೈಸ್ ಸ್ವಲ್ಪ ಕಾಸ್ಟ್ಲಿನೇ ಆಯಿತು ಅನಿಸುತ್ತೆ. 136 ಇಲ್ಲ 200 ಇರಬೇಕಿದು. ನಾನು ನಿಮಗೆ ಅದನ್ನು ಪಕ್ಕದಲ್ಲಿ ಫೋಟೋ ಹಾಕ್ತೀನಿ ನಿಮಗೆ. ಮತ್ತು ಇದ್ರದ್ದೆಲ್ಲ ಪ್ರಾಡಕ್ಟ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಚೆಕ್ ಮಾಡ್ಕೊಳ್ಳಿ. ಯಾರಿಗಾದ್ರೂ ಯೂಸ್ ಇದ್ದರೆ ಆರ್ಡ್ರ್ ಮಾಡಿ. ಇಷ್ಟ ಅನಿಸುತ್ತೆ. ಕೊನೆಯದಿದು ಪ್ಯಾಕಿಂಗ್ ಅಂತೂ ತುಂಬ ಚೆನ್ನಾಗಿ ಪ್ಯಾಕ್ ಆಗಿದೆ. ಇಲ್ಲಿ ನೋಡಿ, ಇಷ್ಟು ಪುಟ್ಟ ಪ್ರಾಡಕ್ಟ್ಗೆ ಎಷ್ಟು ದೊಡ್ಡದಾಗಿ ಪ್ಯಾಕ್ ಮಾಡಿದ್ದಾರೆ ಇವರು ಅಂತ. ಲಿಂಗ ಎಷ್ಟು ಕ್ಯೂಟ್ ಆಗಿದೆ ನೋಡಿ, ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಖಂಡಿತವಾಗ್ಲೂ ಇದು ನಿಮಗೂ ಇಷ್ಟ ಆಗುತ್ತೆ ನೋಡಿ. ಚೆನ್ನಾಗಿದೆ ಅಲ್ಲ? ಇಲ್ಲಿ ನೋಡಿ, ನಮ್ಮನೆಯಲ್ಲಿ ಸದ್ಯಕ್ಕೆ ಈ ಆಯಿಲ್ ಅನ್ನೋ ಅಂಥದ್ದು ಎಲ್ಲೂ ಇಲ್ಲ, ಎಲ್ಲ ಕಡೆ ಚೆನ್ನಾಗೇ ಇದೆ ನೀಟಾಗಿ. ನಾನು ಇದು ಬರುತ್ತಲ್ವ, ಇದನ್ನು ತೋರಿಸೋದಕ್ಕೆ ಅಂತಲೇ ಹೇಳಿ ಇದನ್ನು ಒಂದು ವಾರ 15 ದಿನದಿಂದ ಇದನ್ನು ಸರಿಯಾಗಿ ಕ್ಲೀನ್ ಮಾಡಿಲ್ಲ. ಇದೊಂದಕ್ಕೋಸ್ಕರ ಅಂತಲೇ ಕ್ಲೀನ್ ಮಾಡ್ಕೊಂಡಿಲ್ಲ. ನಾನು ಇವಾಗ ತೋರಿಸ್ತೀನಿ ಇದನ್ನು ಹೇಗೆ ಯೂಸ್ ಆಗುತ್ತೆ ಅಂತ ಚೆಕ್ ಮಾಡೋಣ. ಆ್ಯಕ್ಚುಲಿ ಇದ್ರ ಸ್ಮೆಲ್ ಹೇಗಿದೆಯಪ್ಪ ಅಂತ ಹೇಳಿದ್ರೆ, ಮೊದಲೆಲ್ಲ ಈ ನಿರ್ಮಾ ಪೌಡರ್ ಅಂತ ಬರ್ತಾಯಿತ್ತು, ವಾಷಿಂಗ್ ಪೌಡರು. ಸೇಮ್ ಆ್ಯಸ್ ಇಟ್ ಈಸ್ ಸೇಮ್ ಸ್ಮೆಲ್ಲೇ ಇದೆ. ಸ್ಮೆಲ್ ಮಾತ್ರ ಏನೂ ಚೇಂಜ್ ಇಲ್ಲ, ನಿರ್ಮಾ ವಾಷಿಂಗ್ ಪೌಡರ್ ಥರನೇ ಇರೋದು. ಇದನ್ನು 30 ಮಿನಿಟ್ಸ್ ಹಾಗೆ ಬಿಡಿ ಅಂತ ಹೇಳಿದ್ದಾರೆ. ಸಾರಿ, 1 ನಿಮಿಷದಿಂದ 5 ನಿಮಿಷದ ತನಕ ಬಿಟ್ಬಿಟ್ಟು ಆಮೇಲೆ ವೈಪ್ ಮಾಡಿ ಅಂತ ಹೇಳಿದ್ದಾರೆ. ನೋಡೋಣ ಇದು ಹೇಗೆ ಯೂಸ್ ಆಗುತ್ತೆ ಅಂತ. ನಾನು ಇನ್ನೂ 1 ನಿಮಿಷ, ನನಗೆ ಅಷ್ಟು ಪೇಷನ್ಸೇ ಇಲ್ಲ 1 ನಿಮಿಷ ತಡ್ಕೊಳ್ಳೋ ಅಷ್ಟು. ಬಟ್ ಮೇ ಬಿ ನೋಡಿದ್ರೆ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತಲೇ ಫೀಲ್ ಆಗ್ತಿದೆ. ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ. ಸೀರಿಯಸ್ ಆಗಿ ಯೂಸ್ ಆಗುತ್ತೆ. ನಾನು ನಿಮ್ಗೆ ಇದನ್ನು ಕ್ಲೀನ್ ಮಾಡಾದ್ಮೇಲೆ ತೋರಿಸ್ತೀನಿ ಹೇಗೆ ಇದು ಅಂತ. ನೋಡಿ ಹೇಗೆ ಹೋಗ್ತಾ ಇದೆ. ಅಟ್ಲೀಸ್ಟ್ ನಾವು ಅವ್ರು ಹೇಳ್ದಂಗೆ 1 ನಿಮಿಷ ಬಿಟ್ಬಿಟ್ಟೆ. ಇಲ್ಲಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕೊಳೆ ಹೋಗಿದೆ ಅಂತ. ನಾನು ಒಂದ್ಸಲ ಈ ಸ್ಕ್ರಬ್ಬರ್ ತಗೊಂಡು ಎಲ್ಲ ಹಿಂಗೆ ಜಸ್ಟ್ ಇದು ಮಾಡಿದೆ ಅಷ್ಟೇ. ಬಟ್ ಕಷ್ಟ ಅಂತೂ ಏನೂ ಪಡೋ ಹಾಗೆ ಇಲ್ಲ, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಡೆಫಿನೆಟ್. ಅದು ಎಷ್ಟು ಗಲೀಜಿತ್ತು ನೀವೇ ನೋಡಿದ್ದೀರಾ ಅಲ್ವಾ. ಖಂಡಿತವಾಗ್ಲೂ ತುಂಬ ಚೆನ್ನಾಗಿದೆ ಈ ಪ್ರಾಡಕ್ಟು, ತಗೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಾ ಇದೆ.
ಇವಾಗ ನೋಡಿ ಎಷ್ಟು ಸಕ್ಕದಾಗಿ ಒಂದ್ಸಲ. ಇಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ ಏನು ಸಖತ್ತಾಗಿ ಕೂತ್ಕೊಂತು. ಇವಾಗ ತುಂಬ ಚೆನ್ನಾಗಿ ಕೂತ್ಕೊಂಡಿದೆ. ನನಗಂತೂ ಫುಲ್ ಖುಷಿ ಆಗ್ತಾ ಇದೆ. ಸಖತ್ತಾಗಿದೆ, ವರ್ತಬಲ್ಲು, ಇವನ್ ಗಟ್ಟಿಯಾಗಿದೆ. ಯಾರಿಗೆಲ್ಲ ಈ ಥರ ಸಿಂಕ್ ಇರುತ್ತೋ ಮೀನ್ಸ್ ಸಮ ಇರಲ್ವೋ ಅವರು ಇದನ್ನ ಬೈ ಮಾಡೋದಕ್ಕೆ ಹೋಗ್ಬೇಡಿ. ಬಿಕಾಸ್ ಇದು ನನಗೆ ಯೂಸ್ ಆಗ್ತಾ ಇಲ್ಲ. ನೋಡಿ ಹಿಂಗೆ ಸಮ ಇದ್ರೆ ಇದು ಆರಾಮಾಗಿ ಕೂತ್ಕೊಳ್ಳುತ್ತೆ. ಆದರೆ ಇಲ್ಲಿ ಹಿಂಗೆ ತಡಿಯುತ್ತೆ, ಕೂರ್ಸಕ್ಕಾಗ್ತಾ ಇಲ್ಲ, ಕೆಳಗೆ ಬೀಳುತ್ತೆ. ಬಟ್ ಯಾರಿಗಿದೆ ಆರಾಮಾಗಿ ಸಮ ಇದೆಯೋ ಅವ್ರು ತಗೋಬಹುದು. ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ, ಗಟ್ಟಿಯಾಗಿ ತುಂಬ ಚೆನ್ನಾಗಿದೆ. ಪ್ರಾಬ್ಲಮ್ ಏನಪ್ಪಾ ಅಂತ ಹೇಳಿದ್ರೆ ಇದು ನನಗೆ ಇದು ಸಮ ಇಲ್ಲ.